ನಮಸ್ಕಾರ ವೀಕ್ಷಕರೇ, ನಿಮ್ಮ ನೆಚ್ಚಿನ ಸುದ್ದಿವಾಹಿನಿ ಸುದೀಕ್ಷಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಮೂಡಲಗಿಯಲ್ಲಿ ಗಂಭೀರ ನಿರ್ಲಕ್ಷ್ಯದ ಘಟನೆ ಬೆಳಕಿಗೆ ಬಂದಿದೆ. ಎಸ್ಎಸ್ಎಲ್ಸಿ ಪರೀಕ್ಷೆಯ ಉತ್ತರ ಪತ್ರಿಕೆಗಳನ್ನು ಯಾವುದೇ ಸೂಕ್ತ ಭದ್ರತೆಯಿಲ್ಲದೆ ದ್ವಿಚಕ್ರ ವಾಹನದಲ್ಲಿ ರವಾನೆ ಮಾಡಿರುವುದು ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಮೂಡಲಗಿಯ ಉಮಾಭಾಯಿ ಪ್ರೌಢಶಾಲೆ ಪರೀಕ್ಷಾ ಕೇಂದ್ರದಿಂದ ಉತ್ತರ ಪತ್ರಿಕೆಗಳನ್ನು ಸಾಗಿಸುತ್ತಿದ್ದ ವೇಳೆ ಈ ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಸಂಬಂಧಿಸಿದ ಮಹತ್ವದ ದಾಖಲೆಗಳನ್ನು ಈ ರೀತಿ ನಿರ್ಲಕ್ಷ್ಯವಾಗಿ ಸಾಗಿಸಿರುವುದು ಹಲವರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಮಾಹಿತಿ ತಿಳಿದ ಪೋಷಕರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಇದು ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡಿರುವಂತಾಗಿದೆ ಎಂದು ಆರೋಪಿಸಿದ್ದಾರೆ. ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದ್ದಾರೆ. ಇದೀಗ ಪ್ರಶ್ನೆ ಏನೆಂದರೆ, ಇಷ್ಟು ಮಹತ್ವದ ಉತ್ತರ ಪತ್ರಿಕೆಗಳ ಭದ್ರತೆಯಲ್ಲಿ ಯಾಕೆ ಈ ಮಟ್ಟದ ನಿರ್ಲಕ್ಷ್ಯ? ಇದಕ್ಕೆ ಹೊಣೆ ಯಾರು? ಶಿಕ್ಷಣ ಇಲಾಖೆ ಯಾವ ಕ್ರಮ ಕೈಗೊಳ್ಳಲಿದೆ? ಇನ್ನೂ ಹೆಚ್ಚಿನ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸುದೀಕ್ಷಾ ನ್ಯೂಸ್ ಕನ್ನಡ. ಸತ್ಯದ ಧ್ವನಿ, ಧೈರ್ಯದ ಹೋರಾಟ. ಧನ್ಯವಾದಗಳು. ಎಲ್ಲಿ ಹೋಯ್ತಿರಿ ಒಂದು ಕ್ವಶನ್ ಪೇಪರ್, ಇದು ಆನ್ಸರ್ ಪೇಪರ್ ಆಫೀಸ್ ಹೋಯ್ತಿರಿ. ಹಿಂಗೆ ಇವು ಸೋರಿಕೆ ಆಕತ್ತಂದ್ರೆ ಹೆಂಗ್ರಿ? ಡೈಲಿ ಹಿಂಗೆ ಹೋಯ್ತಿರಿ? ಹೌದ್ರಿ? ಇಲ್ಲ, ನನಗೆ ಗೊತ್ತಿರಕ್ಕಿಲ್ಲ ಅದ, ಅದಕ್ಕೆ ಕೇಳಿದೆ ನಾನು. ನೀವು ಸರ್? ಓಹೋ, ಹೌದನ್ರಿ ಸರ್. ನೀವು ಸರ? ಡಿ ಗ್ರೂಪ್. ಇದು ಯಾವ ಸ್ಕೂಲು? ಉಮಾಬಾಯಿ ಸೆಂಟ್ರಿಂದ ಓದಾಕತ್ತೀರಿ?